ಈ ದಿನ ಸುಲಭವಾಗಿ ಬೆಣ್ಣೆನ ಯಾವ ರೀತಿ ತೆಗೆಯೋದನ್ನು ಹೇಳ್ಕೊಡ್ತೀನಿ. ಇದು ಒಂದು ವಾರದಿಂದ ಸಣ್ಣಗೆ ಉರಿಯಲ್ಲಿ ಹಾಲನ್ನು ಕಾಸಿ ಕೆನೆಯನ್ನು ತೆಗೆದು ಈ ರೀತಿ ಬೌಲಲ್ಲಿ ಡೈಲಿ ಫ್ರೀಜರ್ನಲ್ಲಿ ಸಂಗ್ರಹಣೆ ಮಾಡಿಟ್ಟಿರ್ತಕ್ಕಂಥ ಕೆನೆ ಬರಿತದ್ದು. ಹಾಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರಲ್ಲಿ ನಾವು ಸಂಗ್ರಹಣೆ ಮಾಡಿಟ್ಟಿರ್ತಕ್ಕಂಥ ಕೆನೆಯನ್ನು ಅದಕ್ಕೆ ಹಾಕಿ ಸಣ್ಣದ ಹಾಕಿ ಅದರಲ್ಲಿ ಇದನ್ನು ಮಜ್ಜಿಗೆ ಕೂಡ ನಾವು ಮಾಡ್ಕೋಬೋದು. ಮತ್ತು ಯಾವ ರೀತಿಯಾಗಿ ಕೈಯನ್ನು ಆಡಿಸದೇನೆ ಅವಾಗೆಲ್ಲ ಏನದು ಕಡಗಲಿಂದ ತೆಗಿತಿದ್ರು. ಬಟ್ ತುಂಬ ಕೈ ರಿಸ್ಕು, ರಟ್ಟೆ ನೋವು ಎಲ್ಲ ಬರೋದು. ಹಾಗಾಗಿ ಈಗ ಆ ರೀತಿ ಏನು ಕಷ್ಟಪಡೋಂಗಿಲ್ಲ. ಒಂದು ಮಿಕ್ಸಿ ಜಾರ್ಗೆ ನಾವು ಸಂಗ್ರಹಣೆ ಮಾಡಿರ್ತಕ್ಕಂಥ ಕೆನೆಯನ್ನು ಹಾಕಿಬಿಟ್ಟು ಅದನ್ನೊಂದು ಮುಚ್ಚಳ ಮುಚ್ಚಿ ಮಿಕ್ಸಿಯನ್ನು ಹಾಕಬೇಕು. ಅಂದರೆ ಒಂದೇ ಸಲಿಗೆ ಹಾಕೋಂಗಿಲ್ಲ, ಒಂದು ಸಲ ಹಾಕಿಬಿಟ್ಟು ಬಿಟ್ಟು ಹಾಕಿ ನೋಡಿ ಈ ರೀತಿಯಾಗಿ ಬಂದಿದೆ. ಇದನ್ನು ಪನ್ನೀರ್ ಮತ್ತು ಕೇಕ್, ಬಿಸ್ಕಿಟು ಎಲ್ಲ ಮಶ್ರೂಮು ಪ್ರತಿಯೊಂದನ್ನು ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಇದು ಎರಡನೇ ವಿಧಾನ. ಒಂದು ಡಬ್ಬವನ್ನು ತೆಗೆದುಕೊಂಡು ಆ ಡಬ್ಬದಲ್ಲಿ ಮತ್ತೆ ಕೆನೆ ಭರಿತ ಸಂಗ್ರಹಣೆ ಇಟ್ಟಿರ್ತಕ್ಕಂಥ ಮೊಸರು, ಹಾಗೆ ನೀರನ್ನು ತುಂಬ ನೀರು ಹಾಕಬೇಕು. ಹಾಕಿದ ತಕ್ಷಣ ಈ ರೀತಿಯಾಗಿ ಮೇಲೆ ಬೆಣ್ಣೆ ಮತ್ತು ಕೆಳಗಡೆ ಮಜ್ಜಿಗೆ. ಇದು ತುಂಬ ಸುಲಭವಾದ ವಿಧಾನವನ್ನು ಆಗಿರುತ್ತೆ. ಈಗ ಒಂದು ಡಬ್ಬ ಸಂಗ್ರಹಣೆ ಮಾಡಿಟ್ಕೊಂಡು ನೋಡಿದ್ರಲ್ಲ, ಈ ರೀತಿಯಾಗಿ ತುಂಬ ಚೆನ್ನಾಗಾಗಿ ಮೃದುವಾಗಿ ಒಂದೇ ಇದರಿಂದ ತೆಗಿಬೋದು ಕೆನೆನ. ಕೆನೆ ಎಲ್ಲ ಹೋಗಿ ಮೊಸರಾಗಿ ಬೆಣ್ಣೆ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ಥರ ಮಿಕ್ಸಿಯಲ್ಲಿ ಮತ್ತು ಬೌಲಲ್ಲಿ ನಾವು ಬೆಣ್ಣೆಯನ್ನು ಸುಲಭವಾದ ವಿಧಾನದಲ್ಲಿ ನಾವು ತೆಗಿಬೋದು. ನೋಡಿ, ನೀವು ಕೂಡ ಯಾವುದು ನಿಮಗೆ ಈಸಿ ಅನಿಸುತ್ತೆ ಅದೇ ಸ್ಟೆಪ್ಪಲ್ಲಿ ಕೂಡ ನೀವು ಬೆಣ್ಣೆಯನ್ನು ತೆಗಿಬೋದು. ನೋಡಿದ್ರಲ್ಲ, ಅವಾಗೆಲ್ಲ ಕಡಗಾಲಿಂದ ಮಾಡ್ತಿದ್ರು ಮಜ್ಜಿಗೆನ. ಇವಾಗ ಆಗಲ್ಲ, ತುಂಬ ವಿಧಾನಗಳ ಬೆಣ್ಣೆ ತೆಗೆಯೋದ್ರಿಂದ ಇದೆ. ನೋಡಿ, ಈಗ ಬೆಣ್ಣೆ ತಯಾರಿದೆ. ಇದನ್ನು ಮಶ್ರೂಮ್ ಆಗಿ ಯೂಸ್ ಮಾಡ್ಬೋದು. ಮಶ್ರೂಮ್ ಕೇಕ್ ಮತ್ತು ಬಿಸ್ಕಿಟು, ಪನ್ನೀರು ಪ್ರತಿಯೊಂದರಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಬೆಣ್ಣೆ ದೋಸೆ ಮಾಡೋ ಕೂಡ ಬೆಣ್ಣೆ ಪಡ್ಡು ಮಾಡ್ಬೋದು ಸಂಗ್ರಹಣೆ ಆಗಿ ಇಟ್ಕೊಂಡು.